ಕೃಷ್ಣ ಬೈರೇಗೌಡ ಹೇಳಿದಂಗೆ ನಮ್ಮ ಹ್ಯಾರಿಸ್ ಹೇಳಿದಂಗೆ ಮುಂದಿನ 50 ವರ್ಷಕ್ಕೆ ಬೆಂಗಳೂರು, ನಾನು UDP ಮಿನಿಸ್ಟರ್ ಆಗಿದ್ದಾಗ ಈ ಹೆಬ್ಬಾಳಿಂದ ಮೇಲಿಗೆ ನೀರು ಕೊಡೋಕೆ ಪ್ರಾಯ್ವೇಟ್ ಮಾಡ್ಬಿಟ್ಟಿದ್ದು. ಈ ಗಾರ್ಡೇಜ್ ಬಿಲ್ಡಿಂಗ್ ಕಟ್ಬಿಟ್ಟಿದ್ರು ಅಷ್ಟೊತ್ತಿಗೆ, ಅವರು ನೀರು ಪರ್ಮಿಷನ್ ಕೊಟ್ಟಿರಲಿಲ್ಲ. ಆಮೇಲೆ ಮುಂದಕ್ಕೆ ಬಿದಿಯಲ್ಲೇ ನೀರು ಕೊಟ್ಟರು. ಇವತ್ತು ಮೇಕೆದಾಟು ಯೋಜನೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅವರು ನಮ್ಮ ನೀರು ನಮ್ಮ ಹಕ್ಕು, ಕರ್ನಾಟಕದ ನೀರು ಕರ್ನಾಟಕದ ಹಕ್ಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ನಮಗೆ ಗೌರವವನ್ನು ಕೊಟ್ಟು ಆದೇಶವನ್ನು ಕೊಟ್ಟಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದಂದ್ರೆ, ನೀವೆಲ್ಲ ಒಂದು ಹೆಜ್ಜೆ ಹಾಕಿದ್ರಿ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಸಂಗಮದಿಂದ ಬೆಂಗಳೂರು ಕೂಡ ಒಂದು ಹೆಜ್ಜೆ ಹಾಕಿದ್ರಿ. ಆ ಹೆಜ್ಜೆಗೆ ಇವತ್ತು ಮುಂದಿನ ದಿನದಲ್ಲಿ ಬುದ್ಧಿ ಕೂಡ ಎಲ್ಲ ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಟನಲ್ ಎಲ್ಲಿ ಪ್ರಾರಂಭ ಆಗ್ತದೆ, ಇದು ಬೇಕರಿ ಸರ್ಕಲ್ವರೆಗೂ ಮಧ್ಯಕ್ಕೆ ಹೋಗಿ ಅಲ್ಲಿಂದ ಎಲಿವೇಟೆಡ್ ಕಾರ್ಡ್ ಬರುತ್ತದೆ. ಇನ್ನು ಕೆಲವು ಸಲಹೆಗಳನ್ನು ನಮ್ಮ ಗಾಯತ್ರಿ ಸುರೇಶ್ ಅವರು ನನಗೆ ಈ ಭಾಗದಲ್ಲಿ ಏನಾಗಬೇಕು ಅಂತ ಕೂಡ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಅದನ್ನು ಕೂಡ ನಾನು ಗಮನದಲ್ಲಿ ಮಾಡ್ತೇನೆ. ಸೊ ಅವಕಾಶ ಸಿಕ್ಕಿದಾಗ ಇಂಥ ಕೆಲಸಗಳನ್ನು ನಾವು ಮಾಡಬೇಕು. ನಾವ್ಯಾರು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಮಾಡಿದಂಥ ಕೆಂಪೇಗೌಡ ಇವತ್ತಿದ್ದಾರ ಇಲ್ಲ, SF ಕೃಷ್ಣ ಅವರಿದ್ದಾರ ಇಲ್ಲ, SF ಕೃಷ್ಣ ಅವರೇ ಇದನ್ನ ಅವ್ರ ಕಾಲದಲ್ಲಿ ಮಾಡೋದಿಲ್ಲ. ಆದರೆ ಅವರನ್ನು ನಾವು ನೆನೆಸ್ಕೊಳ್ತಾ ಇದ್ದೇವೆ. ಅದಕ್ಕೆ ನಿನ್ನೆ ಅವರ ಹೆಸರಿನಲ್ಲಿ 30 ಕಿಲೋಮೀಟರ್ ಏನೋ ಒಂದು ರೋಡ್ ಇತ್ತು, ಆ PDA ಹೊಸ ರೋಡನ್ನು ಅವರ ಹೆಸರಲ್ಲಿ ಇಟ್ಟು ಸುಮಾರು 10 ಭಾಗದ ರಸ್ತೆ. ಈಗ ಅಲ್ಲಿ ನಮ್ಮ ಗೋಗಿಲುತ್ತವು ಕ್ರಾಸು, ಅಲ್ಲಿ ಎಕ್ಸಿಬಿಷನ್ ಸೆಂಟರ್ ಇಂದ ರೋಡು ಬಿಸ್ನೆಸ್ ಕಾರ್ಡರ್ ಅಂತ ಅದಕ್ಕೆ ಹೆಸರಿಟ್ಟಿದ್ದೀನಿ. ಅದನ್ನ ಈಗಾಗಲೇ ತೀರ್ಮಾನ ಮಾಡಿದ್ದೀನಿ. ಯಾಕೆ 2006 ಇದರಲ್ಲೂ ರೂಪಾಯಿ ಮಾಡಿದ್ದು ಯಾಕೆ ಮಾಡೋಕ್ಕಾಗಲಿಲ್ಲ? ನಾವು ಇದ್ರ ಬರೀ 2,300 ಕೋಟಿ ರೂಪಾಯಿ 3,000 ಕೋಟಿಗೆ ಆಗ್ತಿತ್ತು. ಇವತ್ತು 26,000 ಕೋಟಿ ರೂಪಾಯಿ ಆಗ್ತದೆ. ಆದರೂ ನಾನು ಧೈರ್ಯ ಮಾಡಿ ರೈತರಿಗೆ ಹೇಳಿ, ಅಲ್ಲಿ ಯಾರೋ ರೈತರಿರಲಿಲ್ಲ, ಬಹಳ ಜನ ಜಮೀನನ್ನ ಸ್ವಲ್ಪ ಜನ ರೈತರಿದ್ದು ಅವ್ರು ಒಳ್ಳೆ ಬೆಲೆ ಕೊಟ್ಟು DDR ಕೊಟ್ಟು FIR ಕೊಟ್ಟು ಎಲ್ಲ ಏನೇನು ಬೇಕೋ ಒಳ್ಳೆ ಬೆಲೆ ಕೊಟ್ಬಿಟ್ಟು ಅದನ್ನು ಕೂಡ ಈಗ ಮುಂದುವರ್ಸ್ತಾ ಇದ್ದೀವಿ. ಒಟ್ಟು 123 ಕಿಲೋಮೀಟರ್ ಬೆಂಗಳೂರು ಸುತ್ತಮುತ್ತಲಿಗೆ, ಏಕೆಂದ್ರೆ ಬೆಂಗಳೂರಿನ ಡಿಗೇಜಸ್ ಆಗುತ್ತೆ. ಟೈಮ್ ಇಸ್ ಮೈ. ಟನಲ್ ಹೋಗೋರು ಕೆಲವರು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ನಿಮ್ಗೆ ತೊಂದರೆ, ಟೈಮ್ ತಾನೇ ಮುಖ್ಯ. ಬರೀ ಗಾಡಿಗಳಲ್ಲಿ ಇರೋದು ಸಾಧ್ಯ. ಅದಕ್ಕೆ ಎಲ್ಲ ತರಹದ ತೀರ್ಮಾನಗಳನ್ನ ಕೂಡ ಮಾಡಿದ್ದೇವೆ. ಗಿಡದ ಕೆಲಸ ಮಾಡಬೇಕು. ಸಮಯ ಬಹಳ ಇಂಪಾರ್ಟೆಂಟು. ಏನು 12 ಕಿಲೋ ಬೆಳಗ್ಗೆ 9 ಗಂಟೆ ಮೇಲೆ 5 ಗಂಟೆ 6 ಗಂಟೆ ಒಳಗೆ ಅಷ್ಟರೊಳಗಡೆ ಜನ ಕೆಲಸ ಮಾಡಬೇಕು. ರಾತ್ರಿ ಹೊತ್ತು ಮನೆ ಸೇರ್ಕೋಬೇಕು. ಅದಕ್ಕೆ ನಾವು ಏನು ಸಹಾಯ ಮಾಡಬೇಕು ಇರೋದು ಏನು ಅವಕಾಶ, ನಮಗೆ ಜನರ ಸೇವೆ ಮಾಡಬೇಕು ಅಂತ ಅವಕಾಶನ ಟೀಕೆ ಮಾಡೋರು. ಅವ್ರು ಹೇಳ್ದಂಗೆ ಒಂದು ಕೆಲಸ ಮಾಡಲಿಲ್ಲ, ಒಂದು ಲಾರಿ ಕಸನ ಅದನ್ನ ಸುಡುವಂತ ಕೆಲಸ ಆಗಲಿ, ಅದರಿಂದ ಇದನ್ನ ಗೊಬ್ಬರ ತಯಾರು ಮಾಡುವಂತ ಕೆಲಸ ಆಗಲಿ, ಅದನ್ನ ಕರೆಂಟ್ ಮಾಡುವಂತ ಕೆಲಸ ಒಬ್ಬ BJP ಸ್ನೇಹಿತರು, ಅದಕ್ಕೆ ಜನತಾದಳ ಸ್ನೇಹಿತರು ಯಾರು ಏನು ಮಾಡಿಲ್ಲ. ಟೀಕೆಗಳು ಮಾತ್ರ ಸುರಿತಾರೆ. ಯಾರಿಗೋ ಬೇರೆಯವ್ರನ್ನ ಜಪಿಸಿದಂಗೆ DK ಶಿವಕುಮಾರ್ನ ಕಾಂಗ್ರೆಸ್ ಸರ್ಕಾರನ ಜಪಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲ ಆಗಲ್ಲ. ಮಾಡೋರು ಮಾಡಲಿ, ಸ್ಟೇಜ್ ಇಡ್ಲಿ, ಫೋಟೋ ಇಡ್ಲಿ, ಪ್ರತಿಭಟನೆ ಮಾಡಲಿ, ಅವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡಲಿ, ಒಳ್ಳೆ ಮಾಡಲಿ. ಒಳ್ಳೆಯವರು ಹೇಳಂತ ಮಾರ್ಗದರ್ಶನ ಹೇಳ್ಬಿಟ್ಟು ನಾನು ಕೇಳ್ತೀನಿ. ಏನು ತೊಂದರೆ ಇಲ್ಲ.